ಹಾಂ ಮೊದಲೇ ಫಾಲೋ ಅಪ್ ಮಾಡ್ತೇವೆ ಮತ್ತೆ ಗಿಡ ಬೆಳೆಸಿದ್ರೆ ಮೊದಲೇ ಒಂದು ತೆಂಗಿನ ಮರ ಮನೆಯಲ್ಲಿ ಹುಡುಗಿಗೆ ನೆಲೆ ಇಡ್ತಿದ್ರು. ಜಾಸ್ತಿ ಇದ್ದಲ್ಲಿ 2, 3, 4 ಇಡ್ತಿದ್ರು. ಆ ತೆಂಗಿನ ಮರದಲ್ಲಿ ಏನು ಕಾಯಿ ಬಂತು, ಅವ್ರ ತಾಯಿ ಮನೆಗೆ ಬಂದಾಗ ಆ ಕಾಯಿ ಕೊಟ್ಟು ತೋರಿಸಿ ಸಿಸ್ಟಮ್ ಅದು ಹೌದಲ್ಲ, ಈಗಲೂ ಇದೆ ಅಲ್ಲ. ಈಗ ಅದು ನೆನಪು ಮಾಡೋ ಕೊಟ್ಟಂಗೆ ಐತಿ. ದೇವ್ರು ಒಳ್ಳೇದು ಮಾಡ್ತಾನೆ, ಒಳ್ಳೆ ಓದಿಸಿ. ಇಲ್ಲಿ ನೋಡಿ ಯಾರು ಇವರು, ಯಾರು ಹಾಂ ಯಾವ ಹುದ್ದೆಯಲ್ಲಿದ್ದಾರೆ? ಡಾಕ್ಟರ್. ಅದು ಹಾಸ್ಪಿಟಲ್ ರನ್ ಮಾಡ್ತಾ ಇದ್ದಾರೆ, ಹೌದಲ್ಲ? ಹಾಂ, ಹಾಗಾಗಿ ಬೇಜಾರು ಮಾಡ್ಕೊಳ್ಳೋಕ್ಕಿಲ್ಲ. ಈ ಗಿಡ ಏನು ಆಗುತ್ತಂತ ಬಂದು ನೋಡ್ತಾ ಇರ್ತಾರೆ. ಹೆಸರೇನಮ್ಮ? ನಿನ್ನೆ ಡೆಲಿವರಿ ಅದಲ್ಲ, ತೊಂದರೆ ಕೊಟ್ಟ ನಾರ್ಮಲ್. ತೆಂಗಿನ ಸಸಿ ಎಲ್ಲ ನೆಡಬೇಕು ಮನೆಯಲ್ಲಿ. ಹಾಂ, ಹುಡುಗಿ ಹೆಸರಲ್ಲಿ ರಾಜಕೀಯವಾಗಲಿ ಹೆಚ್ಚು ಹೆಣ್ಮಕ್ಳಿಗೆ ಪ್ರಾತಿನಿಧ್ಯ ಕೊಡ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಸರ್ಕಾರ ಜಾಸ್ತಿ ಹೆಣ್ಮಕ್ಳಿಗೆ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ. ಹಾಗಾಗಿ ಬೇಜಾರು ಮಾಡ್ಕೊಂಬೇಡಿ, ಒಳ್ಳೆ ಕಲಿಸಿ ಆಯ್ತಾ ಲಕ್ಷ್ಮಿ. ಹಾಗಾಗಿ ಎಲ್ಲ ಮಾಡಿ ಹಾಕಬೇಕು, ಒಳ್ಳೆ ಓದಿಸ್ಬೇಕು. ನಾಳೆ ಒಳ್ಳೆ ಆಫೀಸರ್ ಆಗ್ಬೋದು, ಇಲ್ಲ ಪಾಲಿಟಿಷಿಯನ್ ಆಗ್ಬೋದು. ನಾನು ಹಾಗಾಗಿ ಎಲ್ಲ ರೀತಿಯ ಅವಕಾಶ ಇದೆ. ನೀವು ಯಾರು ಬೇಜಾರು ಮಾಡ್ಕೊಳ್ಬಾರ್ದು ನೋಡಿ. ಸರ್ಕಾರ ಈ ಕಾರ್ಯಕ್ರಮ ಹಾಗಾಗಿ ನಾನು ಒಳ್ಳೆ ಒಳ್ಳೆ ಮಗುಳನ್ನ ಹೆಚ್ಚಿ ಕೊಟ್ಬಿಟ್ಟು ಎರಡನೇದು ಮೂರನೇದು ಅಂತ ಹೆಣ್ಣಾದ್ರೆ ಬೇಜಾರು ಮಾಡ್ಕೊಳ್ಳೋದು. ಮಗಿನ ಕೆಳಗಾಗ್ತದೆ ತಗೊಂಡು ಬನ್ನಿ. ಫೋಟೋ ಹೊಡ್ಕೊಂತ ಕೊಡು ಸರ್.
ಇಂಥವ್ರು ಒಂದು ಎದುರಿಗಿದ್ರೆ ಬಾಕಿ ಸಾವಿರಾರು ಜನರಿಗೆ ಧೈರ್ಯ ಬರ್ತದೆ. ಸೊ ಕ್ಯಾನ್ಸರ್ ಅಂದ್ಕೂಡಲೇ ಮುಗೀತು ನಮ್ಮ ಜೀವನ ಅಂದ್ಕೊಳ್ಳೋದು ಮನಸ್ಥಿತಿ ಇದ್ದಾಗ ಇಂಥವ್ರು ಒಬ್ಬರನ್ನೇ ಉದಾಹರಣೆ ನೆನ್ಪಿಟ್ಕೊಂಡ್ರೆ ಎಲ್ರಿಗೂ ಧೈರ್ಯ ತುಂಬಲಿಕ್ಕೆ ಇದು ಹೆಲ್ಪ್ ಆಗ್ತದೆ. ಸೊ ಮುಂದಿನ ಕಾರ್ಯಕ್ರಮದ ಚಾಲನೆ ನೀಡಲು ದೀಪ ಹಚ್ಚುವ ಮೂಲಕ ಉದ್ಘಾಟನೆ ಕಾರ್ಯಕ್ರಮ ನಡೆಸ್ಕೊಳ್ಬೇಕಾಗಿ ನಮ್ಮ ಸಚಿವರಿಗೆ ಕೇಳ್ಕೊಳ್ತೀವಿ. ನೀವು ಹಾಗಲ್ಲ, ನಿಮ್ಗೆ ಏನು ಅಂತ ಗೊತ್ತಿಲ್ಲ, ಆದರೆ ನೀವು ತಿಳ್ಕೊಳ್ತೀರಿ ಈಗ ಅಥವಾ ತಿಳ್ಕೊಂಡಿದ್ರಿ, ಈಗ ನೀವು ಇದನ್ನು ಸರಿ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಪತ್ರಿಕೆಯವರ ಹತ್ರ ವಿನಂತಿ ಮಾಡ್ಕೊಳ್ತೇನೆ, ಇವತ್ತು ಏನು ಈ ದೇಶದಲ್ಲಿ ಆಗ್ಬೋದು, ರಾಜ್ಯದಲ್ಲಿ ಆಗ್ಬೋದು, ಬೇಡ ನನ್ನ ತಾಲೂಕಿನೆಲ್ಲ ತಗೊಂಡ್ರು ಹೆಚ್ಚು ಕಡಿಮೆ 3% ಕ್ಯಾನ್ಸರ್ ಪೇಷಂಟ್ ಇದ್ದಾರೆ. ನಾನು ತಿಳ್ಕೊಂಡು 3%. ಅಂದರೆ ನಮ್ಮ ತಾಲೂಕಲ್ಲಿ 2 ಲಕ್ಷ ಜನ ಇದ್ದಾರೆ ಅಂದರೆ 6,000 ಜನಕ್ಕೆ ಕ್ಯಾನ್ಸರ್ ಇದೆ. ಅದರಲ್ಲಿ 5,900 ಜನ ಕ್ಯಾನ್ಸರ್ ಇದ್ದಿದ್ದು ಗೊತ್ತಿದ್ದು ಮಾಡಬಾರ್ದು ಮಾಡಿಕೊಂಡು ಕ್ಯಾನ್ಸರ್ ರೋಗ ಅಂತ ತಗೊಂಡು 3 ಜನ ಅಕಸ್ಮಾತ್. ಅದು ನಾವು ಕೆಲವು ಸಂದರ್ಭದಲ್ಲಿ ಹೇಳ್ತಾರೆ ದೇವರು ಕೊಟ್ಬಿಡೋದು. ಈಗ ಅಮ್ಮ ಇದ್ದಾರೆ, ಅವ್ರಿಗೆ ಯಾಕೆ ಗುಣ ಆಯಿತು ಅದು ಹೇಳ್ಬಿಡ್ತೀನಿ. ಇದು ಕ್ಯಾನ್ಸರ್ ಅಕಸ್ಮಾತ್ ಆಗಿ ಅಥವಾ ಯಾವುದೋ ಮಿಸ್ಟೇಕಲ್ಲಿ ಆಗೋದಕ್ಕೆ ಗುಣ ಆಗ್ತದೆ. ನಾವೇನು ಬೇಡಾದ ತಿಂದ್ಕೊಂಡು ಬೇಡಾದ ಮಾಡಿಕೊಂಡು ಕಾಯಿಲೆಯನ್ನು ನಾವೇ ಪರ್ಚೇಸ್ ಮಾಡ್ದಂಗೆ ದುಡ್ಡು ಕೊಟ್ಕೊಂಡು ರೋಗ ತಗೊಳ್ತಾರಲ್ಲ, ಅದು ಗುಣ ಆಗುವುದು. ಇದು ಭಾಳ ಮುಖ್ಯ. ಮತ್ತು ಅವರು ಏನು ಯಾಕೆ ಅವರನ್ನು ಕರೆದಿದ್ದಾರೆ ಇವತ್ತೇ? ಕ್ಯಾನ್ಸರ್ ಅಂದರೆ ಏನು ಹೆದರುವಂಥದ್ದು ಏನಿಲ್ಲ, ಗುಣಪಡಿಸ್ಬೋದು, ಸುರಕ್ಷಿತವಾಗಿ ಉಳಿಬೋದು, ಒಬ್ಬರಿಂದ ಒಬ್ಬರಿಗೆ ಹರಡು ಕಾಯಿಲೆನೂ ಅಲ್ಲ. ಅದನ್ನು ಜಾಗ್ರತೆ ಮೂಡಿಸ್ಲಿಕ್ಕೆ ಅವರನ್ನು ಕರ್ಕೊಂಡು ಬಂದರೆ ಬಿಟ್ಟರೆ, ನಾವು ಬೇಡ ಅಂತ ಮಾಡಿಕೊಂಡು ನಮಗೆ ಕ್ಯಾನ್ಸರ್ ಕಾಯಿಲೆ ಬಂತು ಅಂದರೆ ಗುಣ ಆಗ್ತದೆ ಅಂತ ತಿಳ್ಕೊಳ್ಬೇಡಿ. ಯಾರು ಗುಣ ಆಗುವುದಿಲ್ಲ. ಅಕಸ್ಮಾತ್ತಾಗಿ ಬಂದಿರ್ತದೆ, ಏನೋ ಗೊತ್ತಿಲ್ಲದೆ ಅಥವಾ ಏನೋ ಫುಡ್ಡಲ್ಲಿ ಮಿಸ್ಟೇಕ್ ಇರ್ಬೋದು ಅಥವಾ ಏನೋ ಒಂದು ಕಾರಣದಿಂದ ಬಂದಿರ್ತದೆ, ಅದು ಗುಣಪಡಿಸಲಿಕ್ಕೂ ಆಗ್ತದೆ. ನಾವಾಗೆ ದುಡ್ಡು ಕೊಡ್ಕೊಂಡು ಕ್ಯಾನ್ಸರ್ ಕಾಯಿಲೆ ತಗೊಳ್ಳೋದಿದೆಲ್ಲ ಅದು ಗುಣಪಡಿಸೋದು ಕಷ್ಟ. ಅದು ಗುಣಪಡಿಸೋಕೆ ಆಗ್ತದೆ. ಅದು ಮತ್ತೆ ನೀವು ತಪ್ಪು ತಿಳ್ಕೊಂಬೇಡಿ, ಕ್ಯಾನ್ಸರ್ ಬಂದ್ಬಿಟ್ಟಿಲ್ಲ ಆಗೋದಿಲ್ಲ ಅಂತ ತಿಳ್ಕೊಳ್ಬೇಕು. ಅದು ಆಗ್ತದೆ, ಅದಕ್ಕೆ ಕಷ್ಟಪಡಬೇಕಾಗ್ತದೆ ಭಾಳ. ಯಾಕಂದ್ರೆ ನೀವೇ ಮಾಡ್ಕೊಂಡಿದ್ದೀವಿ. ಕ್ಯಾನ್ಸರ್ ತನ್ನಷ್ಟಿಗೆ ಬರೋದು ಭಾಳ ಕಡಿಮೆ. ಏನು ಟೈಮ್ ಸರಿ ಇಲ್ಲ ಅಥವಾ ಏನಾದರೂ ಹೇಳ್ತಾರಲ್ಲ ಅಂಥದ್ದು, ಅಥವಾ ಏನೋ ಒಂದು ಫುಡ್ಡಿಂದನೋ ಅಥವಾ ಏನಾದರೂ ಬರ್ತದೆ. ನಮಗೆ ಗೊತ್ತಿದ್ದು ಬರೋದು ಮಾತ್ರ. ಗೊತ್ತಿದ್ದು ಕ್ಯಾನ್ಸರ್ ಬರ್ತದೆ, ಇದು ತಿಂದರೆ ಅನ್ನೇಳಿ ಗೊತ್ತಿದ್ದು ತಿಂದು ಕ್ಯಾನ್ಸರ್ ಬರ್ತದಲ್ಲ, ಅದು ಗುಣಪಡಿಸೋದು ಕಷ್ಟ. ಗುಣಪಡಿಸ್ಲಿಕ್ಕೆ ಆಗೋದಿಲ್ಲ ಅಂದರೂ ತಪ್ಪಾಗಲಿಕ್ಕಿಲ್ಲ, ಗುಣಪಡಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಜಾಗ್ರತೆ ಇರಿ, ಯಾವುದು ಬ್ಯಾಡ್ ಹ್ಯಾಬಿಟ್ ಮಾಡಲಿಕ್ಕೆ ಹೋಗ್ತೀವಿ, ಒಳ್ಳೆಯ ರೀತಿಯಲ್ಲಿ ಕರೆಕ್ಟ್ ಟೈಮಿಗೆ ಊಟ ಮಾಡಿ, ಆರೋಗ್ಯ ಚೆನ್ನಾಗಿಟ್ಕೊಡಿ. ಸರ್ಕಾರ ನಿಮ್ಮ ಪರವಾಗಿದೆ, ನಾವು ನಿಮ್ಮ ಪರವಾಗಿದ್ದೇವೆ. ಯಾವುದೇ ಕಾಯಿಲೆ ಬಂದರೂ ದೇವರ ಅನುಗ್ರಹದಿಂದ ನಮಗೆ ನೀವು ಶಕ್ತಿ ಕೊಟ್ಟಿದ್ರಿ, ದೇವರು ಶಕ್ತಿ ಕೊಟ್ಟರು, ನಿಮ್ಮನ್ನು ಉಳಿಸ್ಕೊಳ್ಳೋ ಕೆಲಸ ಮಾಡ್ತೇವೆ ನಾವು. ಆದರೆ ನೀವೇ ಅದನ್ನು, ಆ ರೋಗವನ್ನು ನೀವೇ ಖರೀದಿ ಮಾಡೋದು ಬಂದ್ ಮಾಡಿ ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ. ದಯವಿಟ್ಟು ಎಲ್ಲರೂ ಜಾಗೃತರಾಗಿ, ಗುಣಪಡಿಸುವಂಥ ಕಾಯಿಲೆ ಕ್ಯಾನ್ಸರು ಅಲ್ಲಿಗೆ ಈಗ ಇಲ್ಲಿ ಎಲ್ಲೂ ಇಲ್ಲಾದರೂ ಈಗ ಮಣಿಪಾಲಲ್ಲಿದೆ, ಮತ್ತು ಬೇರೆ ಬೇರೆ ಕಡೆ ಎಲ್ಲ ಕಡೆಗೂ ಇದೆ. ಈಗ ಕೆಲವು ಕಡೆ ಸರ್ಕಾರದಿಂದನೇ ಕ್ಯಾನ್ಸರ್ ಆಸ್ಪತ್ರೆ ಪ್ರತಿಯೊಂದು ಜಿಲ್ಲೆಗೂ ಮಾಡಬೇಕು ಅನ್ನೋದು ಯೋಚನೆ ಮಾಡ್ತಾ ಇದ್ದೇವೆ. ನಾವು ನಮ್ಮ ಜಿಲ್ಲೆಗೂ ಬೇಕು ಅನ್ನೋದು ಯೋಚನೆ ಮಾಡ್ತಾ ಇದ್ದೇವೆ. ಯಾಕಂದರೆ ಹಣ ಇದ್ದೋರು ಬದುಕಲಿಕ್ಕೆ ಸಾಧ್ಯ ಆಗ್ತದೆ, ಹಣ ಇದ್ದರೆ ಭಾಳ ಕಷ್ಟ ಆಗ್ತದೆ. ಅಂಥ ಸಂದರ್ಭದಲ್ಲಿ ನಾವು ನಿಲ್ತೇವೆ, ಪರವಾಗಿ ನಮ್ಮ ಜೊತೆ ಇದ್ದೇವೆ ನಾವು. ಆದರೂ ಅಕಸ್ಮಾತಾಗಿ ಬಂದು ವ್ಯತ್ಯಾಸ ಆಗಿ ಬಂದು ಅಂಥದಕ್ಕೆ ನಾವು ಇದ್ದೇವೆ, ಸರ್ಕಾರ ಇರ್ತದೆ. ನೀವೇ ಮತ್ತೆ ಬೇಡ ಅಂತೆಲ್ಲ ಮಾಡ್ಕೊಂಡು ನಾವು ನೀವೇ ಅನ್ಸೋದು ಹೇಳೋದಿಲ್ಲ. ಎಲ್ಲರಿಗೂ ಗೊತ್ತಿದೆ, ಇವತ್ತು ಮಗು ಕೇಳಿದ್ರು ಹೇಳ್ತದೆ ಕ್ಯಾನ್ಸರ್ ಹೇಗೆ ಬರ್ತದೆ ನೋಡಿ. ಹೌದಲ್ಲ? ಹೌದಲ್ಲ? ಯಾರು ಮಾತಾಡ್ತೀರಿ ನೀವು ಮಾತಾಡಬೇಕಲ್ಲ. ಇವತ್ತೇ ನೀವು ಹೇಳಿದ್ರೆ ಮಾತ್ರ ಗೊತ್ತಾಗ್ತದೆ. ಕರೆಕ್ಟಾಗಿ ಯೋಚನೆ ಮಾಡ್ತಾರೆ. ಕೆಲವು ಪಾಲಕರು ಇದ್ದು ಬಿಡ್ತಾರೆ, ವ್ಯತ್ಯಾಸ ಮಾಡ್ಕೊಡ್ತಾರೆ. ಅಂಥದ್ದು ಆಗಬಾರ್ದು ಅನ್ನುವಂಥ ನಮ್ಮ ಜೀವನ ಶೈಲಿಗಳು ಒಳ್ಳೆಯದಿರುತ್ತೆ. ನಾವು ಚೆನ್ನಾಗಿದ್ದೀವಿ ಅಂತೇಳಿ ನಮ್ದು ಎಲ್ಲೋ ರೂಟೀನ್ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದರಲ್ಲಿ ಏನೋ ಚೇಂಜಸ್ ಗೊತ್ತಾಗೋದೇ ಇಲ್ಲ. ಆಗ ನಾವಿರ್ತೀವಿ ತುಂಬ ನಾವು
ನಾರ್ಮಲ್ ಆಗಿರ್ತೀವಿ, ಅದರಲ್ಲಿ ಯಾವುದು ನಮಗೆ ಲಕ್ಷಣಗಳು ಕಾಣಲ್ಲ. ಒಮ್ಮೊಮ್ಮೆ ಕಾಣುತ್ತೆ, ಕೆಲವೊಂದು ದೇಹ ಭಾಗದಲ್ಲಿ ನಮಗೆ ಕಾಣಿಸುತ್ತೆ, ಗಡ್ಡೆಗಳು ಅಥವಾ ಗರ್ಭಕೋಶದಲ್ಲಿ ಏರುಪೇರು. ಆಗ ಏನು ಮಾಡ್ತಾರೆ, ನಮ್ಮದು ಜೀವನ ಶೈಲಿಯಲ್ಲಿ ನಾವು ಬಿಸಿ ಇರ್ತೇವೆ ಅಥವಾ ಕೆಲವೊಂದು ಪಾಠನ ನಾವು ಡಾಕ್ಟರ್ ಹೋಗಿ ಹಾಗೆ ತೋರಿಸೋದು, ಅದೊಂದು ಕೆಲವರಿಗೆ ನಾಚಿಕೆ. ಸಣ್ಣ ಕುರು ಆದ್ರೂ ಅದು ಒಂದು ಕುರು ಅದು ಯಾಕೆ ಗುಣ ಆಗುತ್ತೆ ಅಂದರೆ ಮನೇಲಿ ಅರಿಶಿನ ಹಚ್ಕೊಳ್ಳೋದು ಅಥವಾ ನಮ್ಮ ಮನೇಲಿ ಮದ್ದನ್ನು ಮಾಡಿಕೊಳ್ಳೋದು, ಅದು ಉಲ್ಬಣ ಆಗುತ್ತಂತಲೂ ಸುಮ್ಮನೆ ಇರ್ತಾರೆ. ಈಗಿನ ಪರಿಸ್ಥಿತಿಯಲ್ಲಿ ನಾನು ಹೇಳೋದು ಅಂತ ಹೇಳಿದ್ರೆ ಅಲಕ್ಷ್ಯ ಮಾಡಬೇಕು. ಒಂದು ಚಿಕ್ಕ ಏನಾದರೂ ಬದಲಾವಣೆ ಆದ್ರೂ ಅದನ್ನು ಸ್ಪರ್ಶಿಸಿ ನೋಡಿ. ಅಂದರೆ ಎಲ್ಲ ಓದಿರ್ತೀವಿ, ಏನಾಗುತ್ತೆ ಅದು ಯಾಕೆ ಎಲ್ಲ ನೀವು ಓದಿ ತಿಳ್ಕೊಂಡಿರ್ತೀರ. ಅದನ್ನು ಸ್ಪರ್ಶಿಸಿ ನೋಡಿದರೆ ನಮ್ಮ ದೇಹದಲ್ಲಿ ಬದಲಾವಣೆ ಗೊತ್ತಾಗುತ್ತೆ. ಅಥವಾ ಗರ್ಭಕೋಶದ್ದಾಗಲಿ ಬೇರೆ ಬೇರೆ ಯಾವುದಾದ್ರೂ ಆದ್ರೂ ಸಿಂಪ್ಟಮ್ಸ್ ಏನಾದರೂ ಗೊತ್ತಾಗುತ್ತೆ ಅಥವಾ ಏನಾದರೂ ಚೇಂಜಸ್ ಇದ್ದೇ ಇರುತ್ತೆ. ತಕ್ಷಣ ನಾವು ಡಾಕ್ಟರ್ ಹತ್ರ ಹೋಗಿ ಅದಕ್ಕೆ ಖಂಡಿತ ಶಮನ ಇರುತ್ತೆ. ಕ್ಯಾನ್ಸರ್ ಅಂದರೆ ಅದು ಜೀವಿತಾವಧಿ ಟ್ರೀಟ್ಮೆಂಟ್ ಅಲ್ಲ. ಅದು ಒಂದು 7-8 ತಿಂಗಳು ನಾವು ಸಪೋರ್ಟ್ ಕೊಡಬೇಕಾಗುತ್ತೆ.